ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ಸ್ಟ್ರೋಕ್. ನಿಮ್ಮಲ್ಲಿ ಬಹಳ ಜನ ಕೇಳಿರ್ತೀರ ಈ ಶಬ್ದ. ಅವರಿಗೆ ಸ್ಟ್ರೋಕ್ ಹೊಡಿತಂತೆ, ಸ್ಟ್ರೋಕ್ ಆಯ್ತಂತೆ ಅಂತ ಹೇಳಿಬಿಟ್ಟು ಕೇಳಿದ್ದೀರ ನೀವು. ಬಟ್ ಈ ಸ್ಟ್ರೋಕ್ ಅಂದರೆ ಏನು, ನಿಜವಾಗಿಯೂ ಏನಿದು? ನಿಮಗೆ ಹಾರ್ಟಿಗೆ ಹೇಗೆ ಹಾರ್ಟ್ ಅಟ್ಯಾಕ್ ಅಂತ ಆಗುತ್ತೋ, ಬ್ಲಡ್ ಪ್ರೆಷರ್ ಜಾಸ್ತಿಯಾಗಿ ಕ್ಲಾಟ್ ಆಗಿ ಅದು ಹೋಗಿಬಿಟ್ಟು ಹೃದಯದ ಒಂದು ರಕ್ತನಾಳದಲ್ಲಿ ಕೊರೊನರಿ ಆರ್ಟ್ರಿಯಲ್ಲಿ ಬ್ಲಾಕ್ ಆಗಿ ಅಷ್ಟು ಜಾಗ ಹಾರ್ಟು ಡೆಡ್ ಆಗಿಬಿಡ್ತದಲ್ಲ. ಸೊ ಆಗ ಅದನ್ನು ಹಾರ್ಟ್ ಅಟ್ಯಾಕ್ ಅಂತೀವಿ ನಾವು, ಅಲ್ವಾ? ಸೊ ಈ ಕ್ಲಾಟುಗಳು ಅಂದರೆ ರಕ್ತ ಹೆಪ್ಪುಗಟ್ಟಿದ ಒಂದು ಉಂಡೆ ತರಹ, ಒಂದು ಗೋಲಿ ತರಹ. ಇದು ಹಾರ್ಟಿನ ರಕ್ತನಾಳದಲ್ಲಿ, ಹೃದಯದ ರಕ್ತನಾಳದಲ್ಲಿ ಹೋಗಿ ಸೇರಿಕೊಂಡ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಅದೇ ಕ್ಲಾಟು ಬ್ರೈನ್ನಲ್ಲಿ ಅಥವಾ ಮೆದುಳಿಗೆ ಸಪ್ಲೈ ಮಾಡುವಂತಹ ರಕ್ತನಾಳದಲ್ಲಿ ಹೋಗಿ ಬ್ಲಾಕ್ ಆದಾಗ ಬ್ರೈನಿನ ಒಂದು ಪೋರ್ಷನು, ಅಂದರೆ ಎಲ್ಲಿ ಬ್ಲಾಕ್ ಆಗಿರುತ್ತೋ ಅದು ಎಷ್ಟು ಜಾಗ ಬ್ರೈನನ್ನು ಸಪ್ಲೈ ಮಾಡ್ತದೆ, ಎಷ್ಟು ಜಾಗಕ್ಕೆ ರಕ್ತ ಕೊಡ್ತದೆ ಆ ರಕ್ತನಾಳ, ಅಷ್ಟು ಜಾಗ ಅದು ಡೆಡ್ ಆಗ್ತದೆ. ಡೆಡ್ ಅನ್ನೋದಕ್ಕಿಂತ ಅದನ್ನು ಡಿಜನರೇಷನ್ ಅನ್ಬೋದು. ಸ್ವಲ್ಪ ಅಲ್ಲಿ ಇಲ್ಲಿ ನಾವು ಹಾರ್ಟಲ್ಲಿ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ MI ಅಂತ ಹೇಳ್ತೀವೋ, ಇಲ್ಲಿ ಒಂಚೂರು ಇನ್ಫಾರ್ಕ್ಷನ್ ಥರ ಆಗುತ್ತೆ. ಇನ್ಫಾರ್ಕ್ಷನ್ ಅಂದರೆ ಲ್ಯಾಕ್ ಆಫ್ ಬ್ಲಡ್ ಸಪ್ಲೈ ಟು ಎ ಪರ್ಟಿಕ್ಯುಲರ್ ಏರಿಯಾ ಇನ್ ದ ಬ್ರೈನ್. ಹಾಗಾದರೆ ಇದು ಈ ಥರ ಆಗಲಿಕ್ಕೆ ಕಾರಣಗಳೇನು? ಕಾರಣಗಳು ಹೆಚ್ಚು ಕಮ್ಮಿ ಹಾರ್ಟ್ ಅಟ್ಯಾಕಿಗೆ ಏನು ಕಾರಣನೋ ಇದಕ್ಕೂ ಅದೇ ಕಾರಣ. ಏನೇನು ಕಾರಣ? ಒಂದು, ಹೈ ಬ್ಲಡ್ ಪ್ರೆಷರ್, ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್. ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್ ಆದಾಗ ಒಂದು ಮೆದುಳಿನ ರಕ್ತನಾಳ, ಒಂದು ಚಿಕ್ಕ ರಕ್ತನಾಳ ಹಾಗೆ ಪಟ್ ಅಂತ ಒಡೆದುಬಿಟ್ಟು ರಕ್ತಸ್ರಾವವಾಗಿ ಅಷ್ಟು ಜಾಗದಲ್ಲಿ ಇನ್ಫಾರ್ಕ್ಷನ್ ಆಗ್ಬೋದು. ಹೆಮರಾಜಿಕ್ ಇನ್ಫಾರ್ಕ್ಷನ್. ಅದು ಹೆಮೊರೇಜ್ ಆಗಿ, ಹೆಮೊರೇಜ್ ಅಂದರೆ ಬ್ಲೀಡಿಂಗ್, ಬ್ರೈನಿನಲ್ಲಿ ಬ್ಲೀಡಿಂಗ್, ಚಿಕ್ಕ ರಕ್ತನಾಳ ಒಂದು ಒಡೆದು ಬಿಟ್ಟು ರಕ್ತಸ್ರಾವ ಆಗೋದು. ಆ ರಕ್ತಸ್ರಾವ ಆಗಿರುವಂತಹ ಜಾಗದಲ್ಲಿ ಯಾವ ಏರಿಯಾದಲ್ಲಿ ಎಫೆಕ್ಟ್ ಆಗುತ್ತೋ ಆ ಏರಿಯಾ ಯಾವ ಕೆಲಸಗಳನ್ನು ಕಂಟ್ರೋಲ್ ಮಾಡ್ತದೋ. ಬ್ರೈನ್ ಈಸ್ ದ ಕಂಟ್ರೋಲಿಂಗ್ ಆರ್ಗನ್ ಅಲ್ವಾ, ಹಾರ್ಟ್ ಈಸ್ ದ ಪಂಪಿಂಗ್ ಆರ್ಗನ್. ಬ್ರೈನು ನಮ್ಮ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿಡುವಂಥದ್ದು. ಬ್ರೈನಲ್ಲಿ ಪ್ರತಿಯೊಂದಕ್ಕೊಂದು ಸೆಂಟರ್ ಇರ್ತದೆ. ರೆಸ್ಪಿರೇಷನ್ಗೆ ಒಂದು ಸೆಂಟರು, ನಾವೀಗ ಕೈ ಮೂವ್ ಮಾಡ್ತಾಯಿದ್ದೀನಿ ನಾನು, ಇದಕ್ಕೆ ಒಂದು ಸೆಂಟರ್, ಎಲ್ಲದಕ್ಕೂ ಒಂದೊಂದು ಸೆಂಟರ್ ಇದೆ. ಮೆಮೊರಿ ಸೆಂಟರು, ಎಲ್ಲದಕ್ಕೊಂದೊಂದು ಸೆಂಟರ್ ಇರುತ್ತೆ. ಸೊ ಯಾವ ಜಾಗದಲ್ಲಿ ಹೋಗಿ ಇದು ಕ್ಲಾಟು ಇದು ಮಾಡ್ತದೋ, ಬ್ಲಾಕ್ ಮಾಡಿಬಿಟ್ಟು ಆ ಜಾಗವನ್ನು ಇನ್ಯಾಕ್ಟಿವ್ ಮಾಡ್ತದೋ, ಆ ಚಿಹ್ನೆಗಳು ಪೇಷಂಟಲ್ಲಿ ಕಾಣಿಸ್ಕೊಳ್ತವೆ. ಸೊ ಒಂದು, ಅಧಿಕ ರಕ್ತದೊತ್ತಡದಿಂದಾಗಿ ರಕ್ತನಾಳ ಒಡೆದು ಆಗುವಂಥದ್ದು. ಇನ್ನೊಂದು, ಎಲ್ಲೋ ಒಂದು ಕಡೆ, ಉದಾಹರಣೆಗೆ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಎಲ್ಲೋ ಒಂದು ಕಡೆ ಕ್ಲಾಟ್ ಆಗಿರ್ತದೆ, ಬ್ಲಡ್ ಕ್ಲಾಟ್ ಆಗಿರ್ತದೆ. ಅದು ದೇಹದ ಯಾವುದೇ ಭಾಗದಿಂದ ಬಂದಿರಬಹುದು, ಅಥವಾ ಕೆಲವು ಸರ್ತಿ ನಿಮ್ಮ ಹೃದಯದಲ್ಲಿ, ಹಾರ್ಟಲ್ಲೇ ಕೂಡ ಒಂದು ಫಿಬ್ರಿಲೇಷನ್ ಅಂತ ಆಗುತ್ತೆ. ಅಂದರೆ ಪಟ್ 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 ಅಂತ ಹೊಡೆಯೋದು. ಸೊ ಏಟ್ರಿಯಲ್ ಫಿಬ್ರಿಲೇಷನ್ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ಸೊ ಹಾರ್ಟ್ನಲ್ಲಿ ಆ ಫಿಬ್ರಿಲೇಷನ್ ಆಗಿ ಕ್ಲಾಟು ಅಲ್ಲಿಂದ ಡಿಸ್ಲಾಡ್ಜ್ ಆಗಿ, ಅಲ್ಲಿ ಹಾರ್ಟ್ನಿಂದ ಡಿಸ್ಲಾಡ್ಜ್ ಆಗಿ ರಕ್ತ ಸಂಚಾರದ ಮೂಲಕ ಮೆದುಳಿನಲ್ಲಿ ಹೋಗಿ ಸೇರಿಕೊಂಡು ಅಲ್ಲಿ ಅಷ್ಟು ಜಾಗವನ್ನು ಬ್ಲಾಕ್ ಮಾಡ್ಬೋದು. ಸೊ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗಿಬಿಟ್ಟು, ರಕ್ತದ ಒತ್ತಡ ಇನ್ಕ್ರೀಸ್ ಆಗಿಬಿಟ್ಟು ರಕ್ತನಾಳ ಒಡೆದು ಹೆಮೊರೇಜಿಕ್ ಇದಾಗುವಂಥದ್ದು, ಒಂದು ಇನ್ಫಾರ್ಕ್ಷನ್ ಆಗುವಂಥದ್ದು. ಇನ್ನೊಂದು, ಏಟ್ರಿಯಲ್ ಫಿಬ್ರಿಲೇಷನ್, ಅಂದರೆ ಹಾರ್ಟ್ ಭಾಳ ಫಾಸ್ಟಾಗಿ ಹೊಡೆದುಕೊಂಡು ಒಂದು ಕ್ಲಾಟು ಅಲ್ಲಿಂದ
ಮೇಲೆ ಮೆದುಳಿನ ದೇಹದ ಮೇಲ್ಭಾಗಕ್ಕೆ ಹೋಗಿ ಮೆದುಳಿನಲ್ಲಿ ಹೋಗಿಬಿಟ್ಟು ಸಿಕ್ಕಾಕೊಳ್ಳುವಂಥದ್ದು. ಇದು ಇನ್ನೊಂದು ಕಾರಣ. ಹೀಗೆ ಇದಕ್ಕೆಲ್ಲ ಏನು ಕಾರಣ? ಇದಕ್ಕೆಲ್ಲ ನಾವು ಕಾರಣ ಆವಾಗಲೇ ಕೊಲೆಸ್ಟ್ರಾಲ್ ಬಗ್ಗೆ ನಾನು ಮಾತಾಡಿದಾಗ ಹೇಳಿದ್ದೇನೆ. ಸ್ಮೋಕಿಂಗು, ಆಯಿಲಿ ಫುಡ್ಡು, ಫ್ರೈಡ್ ಫುಡ್ಡು, ಲ್ಯಾಕ್ ಆಫ್ ಎಕ್ಸಸೈಸು, ಲ್ಯಾಕ್ ಆಫ್ ಮೂಮೆಂಟು, ಇದೆಲ್ಲ ಈ ಕ್ಲಾಟ್ ಫಾರ್ಮೇಷನ್ಗೆ ಇದಾಗುತ್ತೆ. ಹೆಮೊರೇಜು ಯಾಕಾಗ್ತದೆ? ಹೈ ಬ್ಲಡ್ ಪ್ರೆಷರ್, ಅನ್ಕಂಟ್ರೋಲ್ಡ್ ಬ್ಲಡ್ ಪ್ರೆಷರ್, ಟೂ ಮಚ್ ಆಫ್ ಸ್ಟ್ರೆಸ್ ಕಾಸಸ್ ಟೆನ್ಷನ್, ಅದು ರಕ್ತದ ಒತ್ತಡ ಜಾಸ್ತಿ ಆಗುವಾಗ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ, ಆಯಿತಾ. ಮತ್ತು ಈ ಟೆನ್ಷನ್ ಅನ್ನೋ ವರ್ಡ್ ಭಾಳ ಲೂಸಾಗಿ ಎಲ್ಲರೂ ಯೂಸ್ ಮಾಡ್ತಾರೆ. ನನಗೆ ಬಂದಿರೋ ಒಂದು ಪೇಷಂಟ್, ಒಂದು ಹುಡುಗ, ಅದರ ತಾಯಿ ಜೊತೆ ಒಂದು 8 ವರ್ಷದ ಹುಡುಗ, ಅವ್ರು ಏನೋ ಹೇಳ್ತಾಯಿದ್ರು, ಸರಿಯಾಗಿ ಊಟ ಮಾಡಲ್ಲ ಸರ್ ಅವನು, ಹಾಗೆ ಹೇಳಿ ಅವನಿಗೆ ಸ್ವಲ್ಪ ಅಂತ. ಅವನು ಅಮ್ಮನನ್ನು ದುರ್ಗುಟ್ಕೊಂಡು ನೋಡ್ಕೊಂಡು, ಅಮ್ಮ ನೀನು ಹಂಗೆ ಟೆನ್ಷನ್ ಮಾಡಬೇಡ ಅಂತ. ಸೊ ಈ ಟೆನ್ಷನ್ ಅನ್ನೋ ವರ್ಡು ಅದರ ಪಾವಿತ್ರ್ಯತೆಯನ್ನು ಕಳೆದುಕೊಂಡಿದೆ. ಮಕ್ಕಳ ಬಾಯಲ್ಲಿ ಕೂಡ ಟೆನ್ಷನ್ ಅನ್ನೋದು ಬರ್ತದೆ. ಆಮೇಲೆ ಗಂಡ ಹೆಂಡತಿಗೆ ಟೆನ್ಷನ್ ಮಾಡೋದು, ಹೆಂಡತಿ ಗಂಡನಿಗೆ ಟೆನ್ಷನ್ ಮಾಡೋದು. ಟೆನ್ಷನ್ ಅನ್ನೋ ವರ್ಡಿಗೆ ಮೀನಿಂಗ್ ಇಲ್ಲ ಇವಾಗ. ಆದರೆ ನಾನು ಇಲ್ಲಿ ಸಾಂದರ್ಭಿಕವಾಗಿ ಹೇಳ್ತಾ ಇದ್ದೀನಿ, ನೀವು ಸ್ಟ್ರೆಸ್ ಮಾಡಿಕೊಂಡ್ರೆ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆದಾಗ ಅದು ಆ ಹೆಮೊರೇಜ್ ಆಗಿಬಿಟ್ಟು ರಕ್ತನಾಳ ಒಡೆದುಬಿಟ್ಟು ಹೆಮೊರೇಜ್ ಆಗಿಬಿಟ್ಟು ಆಗ್ತದೆ. ಓಕೆ, ಸೊ ಇದೆರಡು ಮುಖ್ಯವಾದ ಕಾರಣಗಳು ಆ್ಯಕ್ಚುಲಿ. ಇನ್ನೂ ಕೆಲವು ಚಿಕ್ಕ ಪುಟ್ಟ ಕಾರಣಗಳೆಲ್ಲ ಇವೆ. ಕೆಲವು ಔಷಧಿಗಳು, ಉದಾಹರಣೆಗೆ ಹಾರ್ಟ್ ಅಟ್ಯಾಕ್ ಆಗಿರುವವರು ಬ್ಲಡ್ ಥಿನ್ನರ್ಸ್, ಅಂದರೆ ರಕ್ತವು ತೆಳ್ಳಗಾಗಿರಬೇಕು ಮತ್ತು ಕ್ಲಾಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಕೆಲವು ಮೆಡಿಸಿನ್ಗಳು ತಗೊಳ್ತಾರೆ. ಆ ಮೆಡಿಸಿನ್ಗಳು ತಗೊಳ್ತಾ ಇದ್ದ ಹಾಗೇ ಕೆಲವು ಸರ್ತಿ ಈ ಅವ್ರ ಮೆಡಿಸಿನ್ ತಗೊಳ್ತಾ ಇರ್ತಾರೆ, ಈ ಕಡೆ ಬ್ಲಡ್ ಪ್ರೆಷರು ಅದ ಮೇಲೆ ನಿಗಾ ಇಡಲ್ಲ. ಯಾವತ್ತೋ ಒಂದು ಸರ್ತಿ 2 ತಿಂಗಳು 3 ತಿಂಗಳಿಗೆ ಒಂದು ಸರ್ತಿ ಚೆಕ್ ಮಾಡೋಕ್ಕೆ ಬರ್ತಾರೆ. ಆವಾಗೇನಾಗುತ್ತೆ ಅಂದರೆ ರಕ್ತದ ಒತ್ತಡ ಹೆಚ್ಚಾದ ತಕ್ಷಣ ರಕ್ತನಾಳ ಒಡಿತದೆ ಅಂತ ಹೇಳ್ತೀನಲ್ವ. ನಾರ್ಮಲಾಗಿ ನಮ್ಮ ದೇಹ ರಕ್ತವನ್ನು ಹೆಪ್ಪುಗಟ್ಟಿಸುತ್ತದೆ. ಉದಾಹರಣೆಗೆ ಒಬ್ಬ ನಾರ್ಮಲ್ ವ್ಯಕ್ತಿ ಅಂದ್ಕೊಳ್ಳಿ, ಒಂದು 25 ವರ್ಷದ ಯುವಕ ಅಂದ್ಕೊಳ್ಳಿ, ಅವನೇನಾದರೂ ಕೈಗೆ ಗಾಯ ಮಾಡಿಕೊಂಡ್ರೆ ರಕ್ತ ಒಂಚೂರು ಬರುತ್ತೆ, ಉಗುರು ತೆಗೆಯುವಾಗ ರಕ್ತ ಬರ್ಬೋದು, ಅದು ಅಲ್ಲಿಗೆ ಹೆಪ್ಪು ಕಟ್ತದೆ, ಅದು ನೈಸರ್ಗಿಕ ಕ್ರಿಯೆ. ಆದರೆ ನೀವು ಬ್ಲಡ್ ಥಿನ್ನರ್ಸ್ ತಗೊಳ್ಳುವಾಗ, ಅಂದರೆ ಕ್ಲಾಟ್ ಆಗಬಾರ್ದು ಅಂತ ತಗೊಳ್ತೀರಲ್ವ, ಅದು ಒಂದು ಡಬಲ್ ಎಜ್ಡ್ ಸ್ವೋರ್ಡ್ ಅಂತೀವಿ. ಹೀಗೆ ಮಾಡಿದ್ರು ಕಷ್ಟ, ಹಾಗೆ ಮಾಡಿದ್ರು ಕಷ್ಟ ಅಂತ. ಸೊ ಅಂಥ ಡ್ರಗ್ಸನ್ನು ತಗೊಳ್ಳುವವರಿಗೆ ಪ್ರೆಷರ್ ಜಾಸ್ತಿ ಆದಾಗ, ಅವ್ರಿಗೆ ಗೊತ್ತಿಲ್ಲದಾಗ ಪ್ರೆಷರ್ ಜಾಸ್ತಿ ಆದಾಗ ಮೆದುಳಲ್ಲಿ ರಕ್ತನಾಳ ಒಡೆದು ಅಲ್ಲಿಂದ ರಕ್ತಸ್ರಾವವಾಗ್ತದೆ. ರಕ್ತಸ್ರಾವ ಆಗೋದನ್ನು ಸ್ಟಾಪ್ ಆಗಲಿಕ್ಕೆ ಅಲ್ಲಿ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇಲ್ಲ. ಯಾಕಂದರೆ ನೀವು ಬ್ಲಡ್ ಥಿನ್ನರ್ಸ್ ತಗೊಳ್ತಾ ಇದ್ದೀರಾ, ಅಲ್ಲಿ ಏನು ಕ್ಲಾಟ್ ಮಾಡಲಿಕ್ಕೆ ಮೆಕ್ಯಾನಿಸಮೇ ಹೋಗ್ಬಿಟ್ಟಿರುತ್ತೆ ಅಲ್ವಾ. ಸೊ ಹೀಗಾಗಿ ಕೆಲವು ಮೆಡಿಸಿನ್ಗಳು ತಗೊಳ್ಳೋದರಿಂದ ಅದು ಹೆಮೊರೇಜ್ ಆಗಬಹುದು. ರಕ್ತದ ಒತ್ತಡ ಜಾಸ್ತಿ ಆಗಿಬಿಟ್ಟು ಹೆಮೊರೇಜ್ ಅಂದರೆ ರಕ್ತಸ್ರಾವ ಆಗಿಬಿಟ್ಟು ಅಷ್ಟು ಜಾಗ ಬ್ರೈನು ಡೆಡ್ ಆಗ್ಬೋದು. ಅದು ಡೆಡ್ ಆದಮೇಲೆ ಏನಾಗ್ತದೆ, ಯಾವ ಭಾಗದ ರಕ್ತ ಬ್ಲಾಕ್ ಆಗ್ತದೋ ಅದು ಅಲ್ಲಿ ಸೆಂಟರ್ ಯಾವುದಿರುತ್ತೋ, ಫಾರ್ ಎಕ್ಸಾಂಪಲ್ ನಿಮ್ಮನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಸೆರೆಬೆಲ್ಲಮ್ ಅಂತ ಇರುತ್ತೆ. ಸೊ ಬ್ಯಾಲೆನ್ಸ್ ಅದು ಸೆರೆಬೆಲ್ಲಮ್ನಲ್ಲಿ ಹೋಗಿ ಇದಾಗಿದ್ದರೆ ನಿಮಗೆ ಬಹುಶಃ ಮತ್ತು ನಡೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದರೆ ಸ್ಟ್ರೋಕ್ ಆಗಿ ನೀವು ರಿಕವರ್ ಆದಮೇಲೆ ಕೂಡ ಸ್ವಲ್ಪ ನಿಮಗೆ ನಡೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಸ್ವಲ್ಪ ವಾಲಿದಂಗೆ ಆಗ್ಬೋದು. ಸೊ ಹಾಗಾದರೆ ಆಮೇಲೆ ಮೆಮೊರಿ ಸೆಂಟರ್ ಅಲ್ಲಿ ಬ್ಲಾಕ್ ಆದರೆ ಅವನಿಗೆ ಸ್ವಲ್ಪ ಲಾಸ್ ಆಫ್ ಮೆಮೊರಿ ಉಂಟಾಗ್ಬೋದು. ಅವನಿಗೆ ಕಳೆದ ಘಟನೆಗಳು ಮರೆತು ಹೋಗುವಂಥ ಚಾನ್ಸಸ್ ಜಾಸ್ತಿ. ಕೆಲವು ಘಟನೆಗಳು ಮರೆತು ಹೋಗ್ಬಿಡ್ತವೆ. ಕೆಲವು ಸರ್ತಿ ರೀಸೆಂಟ್ ಮೆಮೊರಿ ಮರೆತು ಹೋಗ್ತದೆ, ಕೆಲವು ಸರ್ತಿ ಹಳೆ ಮೆಮೊರಿ ಮರೆತು ಹೋಗ್ತದೆ. ಸೊ ಮೆಮೊರಿ ಲಾಸು, ರುಚಿ, ಸ್ಮೆಲ್ ಇತ್ಯಾದಿ ಕೆಲವು ನಮ್ಮ ಪಂಚೇಂದ್ರಿಯಗಳು ಏನಿದೆಯೋ ಅದರ ಚಟುವಟಿಕೆಗಳು ಸ್ವಲ್ಪ ಸ್ಲೋ ಡೌನ್ ಆಗ್ಬೋದು, ನಿಧಾನ ಆಗ್ಬೋದು ಸ್ಟ್ರೋಕ್ ಬಂದಮೇಲೆ. ಅಫ್ಕೋರ್ಸ್ ಸ್ಟ್ರೋಕ್ ಬಂದಮೇಲೆ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ನರಗಳ ತಜ್ಞರು ಡಿಸೈಡ್ ಮಾಡ್ತಾರೆ. ಆದರೆ ಹೃದಯ ರೋಗ ತಜ್ಞ ಕೂಡ ಮತ್ತು ನರರೋಗ ತಜ್ಞರು ಇಬ್ಬರು ಸೇರಿಕೊಂಡು ಈ ಸ್ಟ್ರೋಕ್ಗೆ ಏನು ಪರಿಹಾರ ಮಾಡಬೇಕು ಅನ್ನೋದನ್ನು ನಿಶ್ಚಯ ಮಾಡ್ತಾರೆ. ಆದರೆ ನೀವು ಹಾಗಾದರೆ ನಿಮ್ಮ ರೋಲ್ ಏನು
ಆ್ಯಸ್ ಎನ್ ಇಂಡಿವಿಜುವಲ್ ನಿಮ್ಮದು ಏನು ಕರ್ತವ್ಯ ಇದೆ. ಸೊ ಯಾವುದಕ್ಕೆ ಏನನ್ನು ನೀವು ನೋಡಬೇಕು ಒಂದು ಪೇಷಂಟಲ್ಲಿ ನೀವು ಆ್ಯಸ್ ಕೇರ್ ಟೇಕರ್ಸ್. ಡಾಕ್ಟ್ರು ವಿಷಯ ಬೇರೆ. ನೀವು ಏನು ಮಾಡಬೇಕು ಅಂದರೆ, ಒಬ್ಬ ಮನುಷ್ಯ ಬೆಳಗ್ಗೆ ಎದ್ದಾಗ ಅಥವಾ ಮಧ್ಯರಾತ್ರಿಯಲ್ಲಿ ನನಗೆ ತುಂಬ ತಲೆ ಸಿಡಿತಾ ಇದೆ ಅಂತ ಹೇಳ್ಬೋದು. ಅವನು ತಲೆ ಸಿಡಿತಾ ಇದ್ದರೆ ಮನೆಯಲ್ಲಿ ಬಿ ಪಿ ಅಪರಾಟಿಸ್ ಇದ್ದರೆ ಕೂಡಲೇ ನೀವು ಅವನು ಬಿ ಪಿ ಚೆಕ್ ಮಾಡಿ. ಹಾಗೆ ತಲೆ ಸಿಡಿತಾ ಇದೆ ಅಂತ ಹೇಳಿದವನು ನೆಕ್ಸ್ಟು ಇದ್ದಕ್ಕಿದ್ದಾಗ ಅವನು ಕುಸಿದು ಬೀಳ್ಬೋದು, ಆವಾಗ ಹೆಮರೇಜ್ ಆಗಿರಬಹುದು. ಕೂಡಲೇ ಅವನನ್ನು ನಿಯರೆಸ್ಟ್ ಹಾಸ್ಪಿಟ್ಲ್ ವ್ಯಾರಿನ್ ಎಲ್ಲದಕ್ಕೂ ಫೆಸಿಲಿಟಿ ಇರುವಂಥ ಹಾಸ್ಪಿಟ್ಲ್, ಚಿಕ್ಕದು ಯಾವುದೋ ನರ್ಸಿಂಗ್ ಹೋಮ್ಗಳಿಗೆ ಕರ್ಕೊಂಡು ಹೋಗಬೇಡಿ. ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರುವಂತಹ ಒಂದು ಆಸ್ಪತ್ರೆ, ಖರ್ಚಾದರೂ ಪರವಾಗಿಲ್ಲ. ಇಟ್ಸ್ ಅ ಕ್ವಶನ್ ಆಫ್ ಲೈಫ್ ಆ್ಯಂಡ್ ಡೆತ್. ಸೊ ಖರ್ಚಿನ ಮುಖ ನೋಡಬೇಡಿ. ನಾನು ನನ್ನ ಪೇಷಂಟ್ಗಳಿಗೆ ಇದು ಹೇಳ್ತಾ ಇದ್ದೀನಿ. ನನ್ನ ಪೇಷಂಟ್ಗಳು ಹೆಚ್ಚಿನವರು ಮಧ್ಯಮ ವರ್ಗದಿಂದ ಬರೋವರು, ಅದು ಕೂಡ ಕೆಳಗಡೆ ಒಟ್ಟು ಅಪ್ಪರ್ ಮಿಡ್ಲ್ ಕ್ಲಾಸ್ ಅಲ್ಲ. ಮಿಡ್ಲ್ ಕ್ಲಾಸಲ್ಲಿ ಕೂಡ ನಾವು 3 ಕಂಪಾರ್ಟ್ಮೆಂಟ್ ಮಾಡಿದ್ದೀವಿ. ಅಪ್ಪರ್ ಮಿಡ್ಲ್ ಕ್ಲಾಸು, ಮಿಡ್ಲ್ ಕ್ಲಾಸು, ಲೋಯರ್ ಮಿಡ್ಲ್ ಕ್ಲಾಸ್ ಅಂತ. ನೀವು ಯಾವುದಕ್ಕೆ ಬಿಲಾಂಗ್ ಆಗ್ತೀರಂತ ನೀವೇ ಡಿಸೈಡ್ ಮಾಡಿ. ಸೊ ವಾಟ್ ಐ ಸಜೆಸ್ಟ್ ಈಸ್, ದಯವಿಟ್ಟು ನೀವು ಒಂದು ದೊಡ್ಡ ಆಸ್ಪತ್ರೆ, ಎಲ್ಲ ಅನುಕೂಲ ಇರುವಂಥ ಆಸ್ಪತ್ರೆ, ಸೆಂಟ್ರಲ್ ಗೌರ್ಮೆಂಟ್ ಆದರೆ ಸೆಂಟ್ರಲ್ ಗೌರ್ಮೆಂಟು ಅಂದರೆ ಸ್ವಲ್ಪ ಬಡವರು, ನಮಗೆ ನರ್ಸಿಂಗ್ ಹೋಮ್ ಇದಕ್ಕೆ ಹಾಸ್ಪಿಟ್ಲ್ಗಳಿಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ ಅನ್ನುವರು, ದಯವಿಟ್ಟು ನೀವು ಒಂದು ಮಾತು ಕುಟುಂಬ ವೈದ್ಯರನ್ನು ಫೋನ್ ಮಾಡಿ ಕೇಳಿ ಅವರು ಸಜೆಸ್ಟ್ ಮಾಡುವಂಥ ಆಸ್ಪತ್ರೆಗೆ ಹೋಗಿ. ಆಮೇಲೆ ಪೇಷಂಟು ಇನ್ನೂ ಏನು ಮಾಡ್ಬೋದು ಅಂದರೆ, ಇದೊಂದು ನಾರ್ಮಲ್ ಪ್ರಕ್ರಿಯೆ. ಮಧ್ಯರಾತ್ರಿಯಲ್ಲಿ ಎದ್ದು ತಲೆ ಸಿಡಿಯೋದು, ಆಮೇಲೆ ಇದ್ದಕ್ಕಿದ್ದಾಗೆ ಅನ್ಕಾನ್ಷಿಯಸ್ ಆಗೋದು, ಆಮೇಲೆ ಎಪಿಲೆಪ್ಸಿ ಕೂಡ ಬರ್ಬೋದು. ಇದ್ದಕ್ಕಿದ್ದಾಗೆ ಒಬ್ಬ ಮನುಷ್ಯ ರಾತ್ರಿ ಅಂಥೇಳ್ಬಿಟ್ಟು ಶಬ್ದ ಮಾಡಿಬಿಟ್ಟು ನೀವು ಲೈಟ್ ಹಾಕಿ ನೋಡಿದ್ರೆ ಫಿಟ್ಸ್ ಬರ್ತಾ ಇರ್ತದೆ. ಯಾಕಂದರೆ ಇದು ಹೋಗಿಬಿಟ್ಟು ಒಂದು ಯಾವುದು ಬ್ಲಡ್ ಕ್ಲಾಟ್ ಹೋಗಿ ಎಲ್ಲ ಒಂದು ಕಡೆ ಬ್ಲಾಕ್ ಆಗಿಬಿಟ್ಟು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಆಫ್ ದ ಬ್ರೈನ್ ಕೂಡ ಕಮ್ಮಿ ಆಗ್ಬೋದು. ಅದು ಮತ್ತು ನರರೋಗ ತಜ್ಞರು ಅದನ್ನು ಎಲೆಕ್ಟ್ರೋ ಎನ್ಕೆಫೆಲೋಗ್ರಾಮ್ ಅಂತೆಲ್ಲ ಮಾಡಿ ಕಂಡುಹಿಡಿತಾರೆ, ಅದು ವಿಷಯ ಬೇರೆ. ನೀವು ಮನೆಯಲ್ಲಿರೋರು ಏನು ಮಾಡ್ಬೋದು ಅಂದರೆ, ಈ ಚಿಹ್ನೆಗಳಿಗೆ ನೋಡಬೇಕು. ಏನಾದರೂ ಫಿಟ್ಸ್ ಬಂತಾ, ತಲೆ ಸುತ್ತಿ ಬಂದುಬಿಟ್ಟು ಬಿದ್ರಾ, ತಲೆ ನೋವು ಅಂತೇಳಿ ಭಯಂಕರ ಅಂತ ಹೇಳ್ಬಿಟ್ಟು ನೋವು, ಸಿಕ್ಕಾಪಟ್ಟೆ ತಲೆ ನೋವು ಅಂತ ಹೇಳ್ಬಿಟ್ಟು, ಇನ್ನು ನಾರ್ಮಲಾಗಿ ನೀವು ಮನೆಯವರು ಏನಾದರೂ ಒಂದು ಪ್ಯಾರಾಸಿಟಮಾಲ್ ತೊಗೊಳ್ತೀರಾ, ಬಟ್ ಪ್ಯಾರಾಸಿಟಮಾಲ್ ಕೂಡ ಕಮ್ಮಿ ಆಗ್ತಾಯಿಲ್ಲ, ಮತ್ತೆ ಕೂಡ ಜಾಸ್ತಿ ಆಗ್ತಾಯಿದೆ ಅಂತ ಹೇಳಿ ಅನಿಸಿದರೆ ದಯವಿಟ್ಟು ಕೂಡಲೇ ದೊಡ್ಡ ಆಸ್ಪತ್ರೆಗೆ ರಶ್ ಮಾಡಿ. ಆಮೇಲೆ ಇನ್ನೊಂದು ಏನು ಅಂದರೆ, ಪೇಷಂಟಿಗೆ ನೋಡ್ತಾ ಇರ್ತಾರೆ, ಒಂದೇ ಕಡೆಗೆ ದೃಷ್ಟಿ ನೋಡ್ತಾ ಇರ್ತಾರೆ, ನನಗೆ ಡಬಲ್ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಅವರು. ಡಿಪ್ಲೋಪಿಯಾ ಅಂತೀವಿ, ಡಬಲ್ ವಿಷನ್ ಕಾಣಿಸ್ಬೋದು. ಆಮೇಲೆ ನನಗೆ ಒಂದು ಸ್ವಲ್ಪ ನನಗೆ ಕೈ ಎಲ್ಲ ಒಂಥರ ಆಗ್ತಾಯಿದೆ, ಎತ್ತಲಿಕ್ಕೆ ಆಗ್ತಾಯಿಲ್ಲ ಅಂತ. ಸೊ ಕೈ ಎತ್ತಿ ಅಂತ ಹೇಳಬೇಕು ನೀವು, 2 ಕೈ ಎತ್ತಿ ಅಂತ ಹೇಳಿ. 2 ಕೈ ಎತ್ತಿ ಅಂತ ಹೇಳುವಾಗ ಒಂದು ಕೈ ಸರಿಯಾಗಿ ಎತ್ತಾರೆ, ಇನ್ನೊಂದು ಕೈ ಹೆಚ್ಚಿಗೆ ಎತ್ತಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ಇದೆಲ್ಲ ಏನಾಗ್ತಾಯಿದೆ ಅಂದರೆ ಸ್ಟ್ರೋಕ್ ಆಗ್ತಾಯಿದೆ ಇವರಿಗೆ. ಹಾಗೆ ಬಿಟ್ಟರೆ ಪರ್ಮನೆಂಟು ಅರ್ಧ ಭಾಗ ಹೆಮಿಪ್ಲೀಜಿ ಆಗಿಬಿಡ್ತದೆ ಅವರಿಗೆ. ಅರ್ಧ ದೇಹದ ಅರ್ಧ ಭಾಗ, ಯಾಕೆ ನಿಮ್ಗೆ ಗೊತ್ತಲ್ವ, ಬಲಗಡೆ ಭಾಗದಲ್ಲಿ ಕ್ಲಾಟ್ ಆದರೆ ಎಡಭಾಗ ಸ್ವಾಧೀನ ತಪ್ಪುತ್ತದೆ ಅಲ್ವಾ, ವೈಸ್ ವರ್ಸ. ಸೊ ಕೈ ಎತ್ತಲಿಕ್ಕೆ ಹೇಳಿ, ಕಾಲು ಎತ್ತಲಿಕ್ಕೆ ಹೇಳಿ ಮಲ್ಕೊಂಡಿದ್ದಲ್ಲೇ. ಸೊ ಅದು ಯಾವುದು ಮಾಡಲಿಕ್ಕೆ ಸರಿಯಾಗಿ ಆಗ್ತಾಯಿಲ್ಲ, ಅಥವಾ ಒಂದು ಭಾಗದಲ್ಲಿ ಸ್ವಲ್ಪ ಎತ್ತಬೋದು, ಇನ್ನೊಂದು ಭಾಗದಲ್ಲಿ ಎತ್ತಲಿಕ್ಕೆ ಆಗೋದಿಲ್ಲ ಅಂದ ತಕ್ಷಣ ದಯವಿಟ್ಟು ದರ್ ಇಸ್ ಎನ್ ಎಮರ್ಜೆನ್ಸಿ ಅಂದ್ಕೊಳ್ಳಿ, ಕೂಡಲೇ ಅವರನ್ನು ಹತ್ತಿರದ ಆಸ್ಪತ್ರೆಗೆ ಅವರನ್ನು ಕರ್ಕೊಂಡು ಹೋಗಿ. ಸೊ ಹೀಗೆ ಸ್ಟ್ರೋಕ್ ಅನ್ನೋದು ಹಾರ್ಟ್ ಅಟ್ಯಾಕಿಗೆ ಈಕ್ವಲೆಂಟು ಇನ್ ದ ಬ್ರೈನಲ್ಲಿ ಏನಾಗುತ್ತೆ, ಅಲ್ಲಿ ರಕ್ತ ಸಂಚಾರ ಕಮ್ಮಿ ಆದರೆ, ಹಾರ್ಟ್ನ ಮಸಲ್ಗೆ ರಕ್ತ ಸಂಚಾರ ಕಮ್ಮಿ ಆದಾಗ ಹೇಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ ಇದು ಬ್ರೈನಲ್ಲಿ ಅಟ್ಯಾಕ್ ಆಗ್ತದೆ. ಇದಕ್ಕೆ ಸ್ಟ್ರೋಕ್ ಅಂತ ಹೇಳ್ತಾರೆ ಅಂತ ಅನ್ನುವಂಥ ವಿಷಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ ಸಾಕು. ಸೊ ಟ್ರೀಟ್ಮೆಂಟ್ ವಿಚಾರದಲ್ಲೆಲ್ಲ ಅದು ನರಗಳ ಡಾಕ್ಟ್ರು ಹೇಳ್ತಾರೆ. ಯಾಕೆಂದರೆ ಸ್ವಲ್ಪ ಅರ್ಧ ಭಾಗ ದೇಹ ಇದಾಗಿದ್ದರೆ ಅದಕ್ಕೆ ಫಿಸಿಯೋಥೆರಪಿ, ಆಮೇಲೆ ಎಲೆಕ್ಟ್ರಿಕ್ ಶಾಕ್ ಥೆರಪಿ, ಬೇರೆ ಥೆರಪಿಗಳಿಗೆ ಬೇರೆ ಟ್ರೀಟ್ಮೆಂಟ್ ಇದೆ. ಅದು ನಿಮ್ಮ ನರರೋಗ ತಜ್ಞರು ಅದು ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿದ್ದು. ನೀವು ಏನು ಮಾಡ್ಬೋದು, ಮತ್ತು ನೀವು ನಿಮ್ಮ ಕುಟುಂಬ ವೈದ್ಯರನ್ನು ಕೂಡಲೇ ಸಂಪರ್ಕಿಸಿ ಯಾವ ಆಸ್ಪತ್ರೆಗೆ ಹೋಗಿ ಯಾವ ಡಾಕ್ಟ್ರನ್ನು ಮೀಟ್ ಆಗಬೇಕು ಅನ್ನೋದನ್ನು ಅವ್ರ ಹತ್ರ ತಿಳ್ಕೊಂಡು ಮುಂದುವರಿಸಿ. ನಿಮ್ಮ ಕುಟುಂಬ ವೈದ್ಯರು ಅನ್ನೋದು ಒಂದು ಟಾರ್ಚ್ ಇದ್ದಂಗೆ. ಈ ಡೈರೆಕ್ಷನಲ್ಲಿ ಹೋಗುವಂಥವ್ರು ಲೈಟ್ ಹಾಕ್ತಾರೆ, ಆ ಡೈರೆಕ್ಷನಲ್ಲಿ ಹೋಗಿ ಕರೆಕ್ಟ್ ಆಗ್ತದೆ ಅಲ್ಲ. ಇದು ನಾನು ಎಲ್ಲ ಪೇಷಂಟ್ಗಳು ಹೇಳ್ತೀನಿ, ಸಾಧಾರಣ ಮಟ್ಟಿಗೆ ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ.
ಸೊ ಇಷ್ಟು ಹೇಳಿ ನನ್ನ ಅಫ್ಕೋರ್ಸ್ ಇದರ ಬಗ್ಗೆ ತುಂಬ ಮಾತಾಡಲಿಕ್ಕುಂಟು. ನೀವು ನರರೋಗ ತಜ್ಞರ ಹತ್ರ ಹೋದರೆ ಅವರಿಗೆ ಮಾತಾಡಲಿಕ್ಕೆ ಪುರ್ಸೋತಿರ್ಲಿಕ್ಕಿಲ್ಲ. ಸೊ ನಾನು ನನ್ನ ತಿಳುವಳಿಕೆಯಲ್ಲಿ ನನಗೆ ಇರುವ ತಿಳುವಳಿಕೆ ಮತ್ತು ನಿಮಗೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ, ಇದು ಎರಡನ್ನು ಡಿಪೆಂಡ್ ಮಾಡಿಕೊಂಡು ನಾನು ಮಾತಾಡೋದು ಯಾವಾಗಲೂ ನಾನು ಯೂಟ್ಯೂಬ್ ಅಂದರೆ. ಸೊ ಇವತ್ತು ಇಷ್ಟು ಹೇಳಿ ನನ್ನ ಈ ಸ್ಟ್ರೋಕ್ ಅನ್ನೋ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕೆ ಮುಂಚೆ ಒಂದು ಚಿಕ್ಕ ಒಂದು ಮಾತು ಹೇಳ್ತೀನಿ. ಕೆಲವು ಸರ್ತಿ ಸ್ಟ್ರೋಕ್ನಿಂದಾಗಿ ಅದು ಬ್ರೈನಲ್ಲಿ ಕ್ಲಾಟ್ ಆಗೋದಕ್ಕಿಂತನೂ ಒಂದು ಪರ್ಟಿಕ್ಯುಲರ್ ನರ, ಅಂದರೆ ಫೇಶಿಯಲ್ ನರ್ವ್ ಅಂತ ಹೇಳ್ತೀವಿ, ಅದು ಸಾಧಾರಣ ಮಟ್ಟಿಗೆ ಹೀಗೆ ಎಂಟ್ರ್ ಆಗ್ತದೆ. ಸೊ ತುಂಬ ಎಕ್ಸ್ಪೋಜರ್ ಟು ಕೋಲ್ಡ್ ಆದರೆ ಈ ಸೈಡ್ನ ರೈಟ್ ಸೈಡೋ ಲೆಫ್ಟ್ ಸೈಡೋ ಡಿಪೆಂಡ್ಸ್ ಆಗಿ ಒಂದು ಬಾಯಿ ಮಾತ್ರ ಸೊಟ್ಟ ಮಾಡ್ಕೊಂಡು ಬರ್ತಾರೆ ಕೆಲವು ಸರ್ತಿ. ಅದು ಆ್ಯಕ್ಚುಲಿ ಸ್ಟ್ರೋಕ್ ಅಲ್ಲ, ಅದು ಫೇಶಿಯಲ್ ನರ್ವ್ ಪಾಲ್ಸಿ ಅಥವಾ ಬೆಲ್ಸ್ ಪಾಲ್ಸಿ ಅಂತೀವಿ. ಅದು ಕೇವಲ ಮುಖಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಕಣ್ಣು ಬಾಯಿ ಎಲ್ಲ ಸೊಟ್ಟಾಗ್ತದೆ, ಒಂದು ಕಣ್ಣು ಮುಚ್ಚಿ ಹೋಗ್ತದೆ. ಇದಕ್ಕೆ ಬೆಲ್ಸ್ ಪಾಲ್ಸಿ ಅಂತಾರೆ. ಇದು ಬೇರೆಯೇ ವಿಷಯ. ಇದಕ್ಕೂ ಸ್ಟ್ರೋಕಿಗೂ ಸಂಬಂಧ ಇಲ್ಲ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.